ಹಾಯ್ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಜೀವಿಗಳ ಬಗ್ಗೆ ನೋಡೋಣ. ಸೊ ವಿಷಯ ಜೀವಿ ಮತ್ತು ಅಜೀವಿ ಅಂತ ನೋಡೋಣ. ಸೊ ಫಸ್ಟ್ ನಾವು ಇವತ್ತು ಜೀವಿಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ಜೀವಿ ಅಂದ್ರೆ ಏನು? ಸೊ ಮೊದಲ ಅದನ್ನ ನೋಡಬೇಕು. ಸೊ ಒಂದು ಯಾವುದಾದ್ರೂ ಜೀವಿ ಇರುತ್ತೆ, ಆ ಜೀವಿಯನ್ನ ಹೆಂಗ್ ಕಂಡುಹಿಡಿಬೇಕಪ್ಪ ಅಂತಂದ್ರೆ ಉಸಿರಾಡ್ತಿರ್ಬೇಕು ಮತ್ತು ಬೆಳವಣಿಗೆ ಹೊಂದಿರಬೇಕು, ನೆಕ್ಸ್ಟು ತಿಂತಿರ್ಬೇಕು ಮತ್ತೆ ಚಲಿಸ್ತಾ ಇರಬೇಕು. ಸೊ ಅಂಥವಕ್ಕೆ ಏನಂತೀವಿ? ನಾವು ಜೀವಿ ಅಂತೀವಿ. ಸೊ ಫಾರ್ ಎಕ್ಸಾಂಪಲ್ ಪ್ರಾಣಿಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಅಥವಾ ಒಂದು ಕೀಟ ಆಗಿರ್ಬೋದು. ಸೊ ಇವೆಲ್ಲ ಏನು ಜೀವಿಗಳಾಗಿರ್ತವೆ. ಉದಾಹರಣೆ ನೋಡೋದಾದ್ರೆ ಮನುಷ್ಯ, ಪ್ರಾಣಿ, ಮರಗಳು. ಸೊ ಮನುಷ್ಯ ಹೇಗಪ್ಪ? ಸೊ ನಾವು ಉಸಿರಾಡ್ತಿದ್ದೀವಿ ಅಂತಂದ್ರೆ ಅದು ಒಂದು ನಾವು ಜೀವಿ ಅಂತ. ಸೊ ನಿಮ್ಗೆ ಈಗ ಗೊತ್ತಾಗ್ಲಿಲ್ಲ ಅಂತಂದ್ರೆ, ಸೊ ನಿಮ್ಮ ಮೂಗಿನ ಹತ್ರ ಒಂದು ಬೆರಳನ್ನ ಇಟ್ಕೊಂಡು ಸೊ ಉಸಿರನ್ನ ಬಿಡಿ ಹೀಗೆ. ಸೊ ನಾವು ಮಾತಾಡ್ಬೇಕಾದ್ರೂ ಒಂದು ಉಸಿರು ಅನ್ನೋದು ಬರುತ್ತೆ. ಸೊ ಪ್ರಾಣಿಗಳಲ್ಲೂ ಕೂಡ ಬರುತ್ತೆ, ಮರಗಳಲ್ಲೂ ಕೂಡ ಇರುತ್ತೆ. ಸೊ ಅಜೀವಿ ಅಂತಂದ್ರೆ ನೋಡೋದಾದ್ರೆ ಉಸಿರಾಡಲ್ಲ, ಬೆಳೆಯಲ್ಲ, ತಿನ್ನಲ್ಲ, ಚಲಿಸಲ್ಲ. ಸೊ ನೋಡ್ತಿರ್ಬೋದು ನೀವು ಒಂದು ಅಜೀವಿ ವಸ್ತು. ಸೊ ಯಾವ ರೀತಿ ಅಂತಂದ್ರೆ ಕಲ್ಲು. ಸೊ ಕಲ್ಲು ಏನಾದ್ರೂ ನಡೆಯುತ್ತಾ? ಸೊ ಉಸಿರಾಡುತ್ತಾ? ಸೊ ಈಗ ಬಿಸಿಲಲ್ಲಿ ಕಲ್ಲಿಟ್ಟಿರ್ತಾರೆ, ಸೊ ಅದನ್ನ ಹೋಗಿ ಮುಟ್ಟಿ ನಿಮ್ಗೆ ಸುಡುತ್ತೆ ಹೊರತು ಅದು ಉಸಿರಾಡೋದು ಕಾಣಲ್ಲ ಮತ್ತೆ ಚಲಿಸೋದಿಲ್ಲ. ಸೊ ನೀವು ತೆಗೆದುಕೊಂಡು ಎಸೆದ್ರೆ ಮಾತ್ರ ಅದೇನಾಗುತ್ತೆ, ಚಲಿಸುತ್ತೆ. ಸೊ ಅದು ಬೇಡ ನಮ್ಗೆ ಈಗ. ಸೊ ನಾವೇನ್ ನೋಡೋಣ, ಯಾವ್ದು ಜೀವಿ ಯಾವ್ದು ಅಜೀವಿ ಅಂತ ನೋಡೋಣ. ಸೊ ಕಲ್ಲು ಒಂದು ಅಜೀವಿ. ನೆಕ್ಸ್ಟ್ ಕುರ್ಚಿ. ಸೊ ಕುರ್ಚಿ ಮೇಲೆ ಕೂತ್ಕೊಳ್ತೀರಾ, ಅದಕ್ಕೆ ನೋವೇ ಆಗಲ್ಲ. ಸೊ ಅದನ್ನ ಮುರಿರಿ, ಹೊಡೀರಿ, ಸೊ ಅದು ಏನು ಕೇರೆ ಮಾಡಲ್ಲ. ಸೊ ಅದು ಕೂಡ ಒಂದು ಅಜೀವಿ. ಸೊ ಕಾರ್. ಸೊ ಚಲಿಸುತ್ತೆ, ಇಲ್ಲ ಅಂತಲ್ಲ, ಅದನ್ನ ಚಲಿಸ್ತಿರೋದು ಯಾರು? ಮನುಷ್ಯ. ಸೊ ಹಾಗಾಗಿ ಕಾರು ಕೂಡ ಒಂದು ಅಜೀವ ವಸ್ತು. ನೆಕ್ಸ್ಟ್ ಪುಸ್ತಕ. ಸೊ ಅದು ಒಂದು ಅಜೀವ ವಸ್ತು. ಈಗ ಜೀವಿಗಳ ಲಕ್ಷಣಗಳನ್ನ ನೋಡ್ತಾ ಹೋದ್ರೆ ಉಸಿರಾಡುತ್ತವೆ, ಬೆಳೆಯುತ್ತವೆ, ಆಹಾರನ ತಿನ್ನುತ್ತವೆ, ಮತ್ತೆ ಚಲಿಸುತ್ತೆ, ಸಂತಾನೋತ್ಪತ್ತಿ ಮಾಡುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ಸೊ ಇದು ಈಗ ನಿಮಗೆ ಬೇಡ ಅಂತಂದ್ರೆ ಸಂತಾನೋತ್ಪತ್ತಿ ಬಗ್ಗೆ ಇವಾಗ ಬೇಡ, ಆಮೇಲೆ ಹೇಳ್ತೀನಿ. ಇದು ಡೆಮೋ ಕ್ಲಾಸ್ ಆಗಿರೋದ್ರಿಂದ ಸೊ ಚಿಕ್ಕದಾಗಿ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಒಂದು ನಿಮಗೆ ಚಿಕ್ಕ ಆಕ್ಟಿವಿಟಿ. ಸೊ ದಯವಿಟ್ಟು ಕಾಮೆಂಟ್ ಮಾಡಿ ಮಕ್ಕಳೇ, ಆಯ್ತಾ? ಸೊ ಇವುಗಳಲ್ಲಿ ಯಾವುದು ಜೀವಿ? ಹಸು, ಕಲ್ಲು, ಮರ. ಸೊ ದಯವಿಟ್ಟು ಕಾಮೆಂಟ್ ಮಾಡಿ ಆನ್ಸರ್ನ. ಸೊ ಯಾವುದಂತ ಹೇಳಿ. ಸೊ ನಿಮ್ಮ ಹೋಮ್ವರ್ಕ್ ಏನಪ್ಪಾ ಅಂತಂದ್ರೆ ಇವತ್ತು ನಿಮ್ಮ ಮನೆಯಲ್ಲಿ 3 ಜೀವಿ ಮತ್ತು 3 ಅಜೀವಿಯನ್ನ ಬರೆಯಿರಿ. ಜೀವಿ ಅಂದ್ರೆ ಏನು ಅಂತ ನಿಮ್ಗೆ ತಿಳಿಯುತ್ತಲ್ಲ, ಅದನ್ನ ಒಂದು ಲೈನ್ಗಾಗಿ ಬರೆಯಿರಿ. ಸೊ ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.